ಸಿದ್ಧಲಿಂಗೇಶ್ವರನ ಬೆಟ್ಟದಲ್ಲಿ ಮಹಾಶಿವರಾತ್ರಿಯ 109ನೇ ಮಹೋತ್ಸವ. ಶಿವರಾತ್ರಿ ಪವಿತ್ರ ದಿನ. ಶಿವ ಧ್ಯಾನದಿಂದ ಕಷ್ಟ ಕಾರ್ಪಣ್ಯಗಳು ದೂರ. ಶ್ರೀ ರುದ್ರ ಪಶುಪತೇಶ್ವರ ಮಹಾಸ್ವಾಮಿಗಳು. ಶಿವನನ್ನು ಆರಾಧಿಸುವ ಶಿವರಾತ್ರಿಯು ಅತ್ಯಂತ ಮಂಗಳಕರವಾದದ್ದು ಎಂದು ಪರಮ ಪೂಜ್ಯ ಶ್ರೀ ರುದ್ರ ಪಶುಪತೀಶ್ವರ ಮಹಾಸ್ವಾಮಿಗಳು ನುಡಿದರು. ಶಿವರಾತ್ರಿ ಅಮಾವಾಸ್ಯೆ ನಿಮಿತ್ತ ನಾಡಿನಾದ್ಯಂತ ಸುಕ್ಷೇತ್ರ ಬೆಟ್ಟದ ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ 109ನೇ ಶಿವಾನುಭವ ಗೋಷ್ಠಿಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶಿವರಾತ್ರಿಯು ಹಿಂದೂಗಳಿಗೆ ಪವಿತ್ರ ಮಾಸವಾಗಿದ್ದು, ದೇಶಾದ್ಯಂತ ಶಿವನಿಗೆ ವಿಶೇಷವಾಗಿ ಸಕಲ ಪೂಜಾ ಕಾರ್ಯಕ್ರಮಗಳು ನಡೆಯಲಿವೆ. ಈ ಮಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ರಾತ್ರಿಯಲ್ಲಿ ಶಿವ ಗಿರಿಜೆಯರ ಕಲ್ಯಾಣ ನಡೆಯುವುದರಿಂದ ಅದನ್ನು ಹೀಗೆ ಶಿವರಾತ್ರಿ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿಯೊಬ್ಬರೂ ಶಿವನಾಮವನ್ನು ನುಡಿಯುವುದರಿಂದ ಸಕಲ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಆರೋಗ್ಯ ವೃದ್ಧಿ ಜೊತೆಗೆ ಸಕಲ ಸೌಭಾಗ್ಯಗಳು ದೊರೆಯುತ್ತವೆ. ಕೈಲಾಸವಾಸಿ ಶಿವನಿಗೆ ಶಿವರಾತ್ರಿಯು ಅತ್ಯಂತ ಪವಿತ್ರವಾದದ್ದು. ದಿನನಿತ್ಯ ಸ್ವಲ್ಪ ಸಮಯವಾದರೂ ಶಿವಧ್ಯಾನ ಮಾಡುವಂತೆ ಹೇಳಿದರು. ಶಿವಸಪ್ತ ಕಾರ್ಯಕ್ರಮ ಭಜನೆ ಜಾಗರಣೆ ಮಾಡುವುದರ ಮುಖಾಂತರ ಸಕಲ ಸದ್ಭಕ್ತ ಪವಿತ್ರರಾದರು. ಈ ಸಂದರ್ಭದಲ್ಲಿ ಗಂಗಾಧರಯ್ಯ ಸ್ವಾಮಿಗಳು, ಚನ್ನಬಸವ ಸ್ವಾಮಿಗಳು, ಚಂದ್ರಶೇಖರ್ ಅಯ್ಯಾಳ, ಸಿದ್ದಯ್ಯ ಶಿವಾಚಾರ್ಯರು, ವೈದ್ಯನಾಥ ಶಾಸ್ತ್ರಿಗಳು, ಮೃತ್ಯುಂಜಯ ಸ್ವಾಮಿಗಳು ಹಾಗೂ ಅಪರ ಸದ್ಭಕ್ತರು ಉಪಸ್ಥಿತರಿದ್ದರು. ವರದಿ ಮಲ್ಲಿಕಾರ್ಜುನ ಮಳಿಕೇರಿ, ಶಹಾಪುರ.